ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯಾವುದು CJP, ಅದಕ್ಕೆ ಹೆಚ್ಚು ಬೆಂಬಲ ಇರೋದು ಪಾಕಿಸ್ತಾನದಲ್ಲಿ. ನೀವು ನೋಡಿ, ಅಲ್ಲಿ ದಿನಾಲು ಊಟ ತಂದು ಹಾಕೋರೆಲ್ಲ ಮುಸ್ಲಿಮರು ಪುಕಟ್ ತಂದು ಕೊಟ್ಟಿಲ್ಲ ಊಟ, ಬಿರಿಯಾನಿ. ಅದ್ರ ಹಿಂದೆ ಕೇಜ್ರಿವಾಲ್ ಇದ್ದಾನೆ, ರಾಹುಲ್ ಗಾಂಧಿ ಇದ್ದಾನೆ, ಅಖಿಲೇಶ್ ಯಾದವ್ ಇದ್ದಾನೆ. ಈ ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲ ಕೊಡಲಿಕ್ಕೆ ತಾವು ವಿಫಲರಾಗಿದ್ದಾರೆ. ಒಂದು ರಾಜಕೀಯ ಪಕ್ಷವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿಯೂ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂತ ಎಲ್ಲಿ ಪರ್ಮಿಷನ್ ಕೊಟ್ಟಿರಿ? ಧಾರವಾಡದಲ್ಲಿ ಅದರ ಅಧ್ಯಕ್ಷರನ್ನೇ ಇವತ್ತು ನೀವು ಬಂಧನ ಮಾಡ್ತೀವಿ. ಬಿಜಾಪುರಕ್ಕೆ ಮಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ. ಹೈಕೋರ್ಟ್ನಾಗ ಹೋದರೂ ಸಹಿತ ಅವ್ರಿಗೆ ನ್ಯಾಯ ಸಿಗಲಿಲ್ಲ. ಅಂದಾಗ ಇಲ್ಲಿ ಈಗ ಒಂದು ನ್ಯಾಯ, ದಿಲ್ಲಿ ನೀಟದ ಬಗ್ಗೆ ಒಂದು ನ್ಯಾಯ, ಕರ್ನಾಟಕದ ನಿರುದ್ಯೋಗ ಯುವಕರು ಸಂಘದವ್ರು ಮಾಡ್ತೀನಿ ಅಂದರೆ ಅವ್ರಿಗೆ ನ್ಯಾಯ ಆಗಿಲ್ಲ. ಈ ರೀತಿ ವ್ಯವಸ್ಥಿತವಾಗಿ ಇವರು ನೇರ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳತ್ತೇನದಾವ ದೇಶದಲ್ಲಿ ಅವರು BJPಯನ್ನು ಸೋಲಿಸಲಿಕ್ಕಾಗಿಲ್ಲ. ಮೋದಿಯವರನ್ನು ಇಳಿಸ್ಬೇಕನ್ನುವಂಥದ್ದೇನು ಇಡೀ ಅಮೇರಿಕಾ ಇದರ ಹಿಂದಿದೆ, ಚೀನಾ ಹಿಂದಿದೆ. ಯಾಕಂದರೆ ಮೋದಿಯವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ಒಂದು ಅಗ್ರಗಣ್ಯ ದೇಶ ತಾಗಿ ಇವತ್ತು ಹೊರಹೊಮ್ಮಿದೆ. ಅದಕ್ಕೆ ಅಮೇರಿಕಕ್ಕೂ ಸಹನಿಲ್ಲ, ಚೀನಾಕ್ಕೂ ಸಹನಿಲ್ಲ, ಪಾಕಿಸ್ತಾನ ಅಂತರೋದು ಅದರ ಕೆಲಸನೇ ಅದೇ. ಈ ರೀತಿ ಇದ್ದಾಗ ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ಈ ವಿರೋಧಿಗಳು, ನಾವು ನೇಪಾಳದ ಮಾದರಿಯಲ್ಲಿ ಮಾಡ್ತೀವಿ, ನಾವು ಪ್ರಧಾನಮಂತ್ರಿ ಮನೆ ಹೊಕ್ಕು ಹೊಡಿತೀವಿ, ಮನೆ ಸುಡ್ತೀವಿ ಅಂತೇನು ಭಾಷಣ ಮಾಡ್ತಾರಲ್ಲ. ಇದರ ಉದ್ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಟಾರ್ಗೆಟ್ ಇದೆ. ಇವತ್ತು ಶಿಕ್ಷಣ ಮಂತ್ರಿಗೆ ರಾಜೀನಾಮೆ ಕೇಳ್ತಾರೆ. ಹೊಸ ನೀತಿಯನ್ನು, ಶಿಕ್ಷಣ ನೀತಿ ತೊಗೊಂಡ್ಬಂದು ಹಿಂದೆಲ್ಲ ನಮ್ಗೆ ಏನು ಕಲಿಸ್ತಿದ್ರು, ಗಾಂಧಿ ಒಬ್ಬನೇ ಸ್ವಾತಂತ್ರ್ಯ ಕೊಡಿಸಿದ, ಚರಕ ಸುತ್ತೋದ್ರಿಂದ ಸ್ವಾತಂತ್ರ್ಯ ಸಿಕ್ತು. ನೆಹರು ದೊಡ್ಡ ಒಂದು ಹೋರಾಟ ಮಾಡಿದ. ನೆಹರು ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿನೇ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದವರು. ಅಂಥ ಪುಸ್ತಕ ಏನಿತ್ತು ತೆಗೆದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರಿರಲಿಲ್ಲ, ಒಂದು ರಸ್ತೆಗೆ ದಿಲ್ಲಿಯಲ್ಲಿ ಹೆಸರಿರಲಿಲ್ಲ, ಭಗತ್ ಸಿಂಗ್ ಬಗ್ಗೆ ಚರ್ಚೆ ಇರಲಿಲ್ಲ, ಚಂದ್ರಶೇಖರ್ ಆಜಾದ್ ಇರಲಿಲ್ಲ, ಮಹಾರಾಣಾ ಪ್ರತಾಪ್ ಇರಲಿಲ್ಲ, ಶಿವಾಜಿ ಮಹಾರಾಜ್ ಇರಲಿಲ್ಲ. ಇಂಥವನ್ನೆಲ್ಲ ಪಠ್ಯಕ್ರಮದಲ್ಲಿ ಸೇರಿಸಿದ್ರು. ಮೊಘಲರನ್ನ, ಟಿಪ್ಪು ಸುಲ್ತಾನ್ ಅಂತವ್ರನ್ನ ಇವರು ದೇಶಕ್ಕೆ ಆಕ್ರಮಣಕಾರಿ ಅನ್ನುವಂಥದ್ದು ಒಂದು ಶಿಕ್ಷಣ ನೀತಿಯನ್ನು ಗೊತ್ತು. ಅದಕ್ಕೆ ಇವರು ಬಬ್ಬೆ ಹಾಕ್ತಾ ಇದ್ದಾರೆ ಹೊರತು ಇವರಿಗೆ ತಮ್ಮ ಕುಟುಂಬದ ಅಂತ್ಯ ಆಗಿದೆ ಅಂತ ಗೊತ್ತಾಗಿದೆ. ಈ ಗಾಂಧಿ ಕುಟುಂಬಕ್ಕೆ, ಗಾಂಧಿ ಅಂತೂ ಅಲ್ಲ, ನಕಲಿ ಗಾಂಧಿಗಳು ಇವರು. ಈ ಕುಟುಂಬಕ್ಕೆ ಏನಾಗ್ಬಿಟ್ಟದೆ, ಇನ್ನು ನಮ್ಮದು 15 ವರ್ಷ ಆಯ್ತು ಈಗ ಅಧಿಕಾರ ಕಳ್ಕೊಂಡು ಚಟ್ಪಡಿಸ್ಲಾಕತ್ತಾರೆ. ಅದಕ್ಕೆ ತಮಗೆ ಆಗೋದಿಲ್ಲ ಅಂತೇಳಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಅಲ್ಲಿ ವಿದೇಶದಾಗಿರೋ ಒಬ್ಬ ವ್ಯಕ್ತಿ ಬಂದು ಇಷ್ಟು ಒಂದು ಹೋರಾಟ ಸುಮಾರು ಕೋಟಿಗಟ್ಟಲೆ ಹಣ ಹಾಕ್ತಾರೆ. ಮತ್ತು ಅವರು ಕಾಕ್ರೋಚದ ಅಧ್ಯಕ್ಷ ದಿಲ್ಲಿ 5 ಸ್ಟಾರ್ ಹೋಟೆಲ್ನಾಗ ಇರ್ತಾನೆ ರಾತ್ರಿ.
ಮೊದಲು ಅವ ಒಪ್ಪಿಸ್ಕೊಂಡಿರ್ಲಿಲ್ಲ. ಯಾವನೋ ಒಬ್ಬ ವಾಂಗ್ಚುಕ್ಕ ಅವನೋ ಒಬ್ಬ ದೇಶದ್ರೋಹಿನೇ, ಭಾರತದ ವಿರುದ್ಧ ಮಾತಾಡ್ತಾನೆ, ಚೀನಾದ ಪರವಾಗಿ ಮಾತಾಡ್ತಾನೆ, ಕಾಶ್ಮೀರ ಬಿಟ್ಟು ಕೊಡ್ಬೇಕಂತ ಹೇಳ್ತಾನೆ. ಅಂಥ ಎಲ್ಲ ದೇಶದ್ರೋಹಿಗಳು ಹಿಂದೆ ಹೆಂಗೆ ರೈತ ಹೋರಾಟ ಮಾಡಿದ್ರು, ನಕಲಿ ರೈತರು, ಅದೇ ಮಾದರಿಯಲ್ಲಿ ಇದೂ ಒಂದು ರೀತಿ ಭಾರತವನ್ನು ಅಸ್ಥಿರತೆ ಮಾಡಬೇಕು, ನರೇಂದ್ರ ಮೋದಿಯವ್ರ ಸರ್ಕಾರ ಕಿತ್ತು ಹೋಗ್ಬೇಕು ಅನ್ನೋಂಥ ಒಂದು ದೊಡ್ಡ ಸಂಚು ಅಂತ. ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಪೂಜೆ 3 ಗಂಟೆವರೆಗೆ ಪೂಜೆ ಮಾಡೋದು, ಆಮೇಲೆ 3 ಗಂಟೆ ಊಟ ಮಾಡೋದು. ಆ ಇದನ್ನ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿಗಾಗಲಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳು ಕೊಟ್ಟಿದ್ದಾರೆ. ಅವರು 1000 ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ನಮ್ಮ ತಂದೆ ಮಾಡೋ ಕೆಲಸನ ಅವರು ಮುದ್ಗಿಯಲ್ಲಿ ಅವರ ತಂಗಿಯರು ಅಣ್ಣರು ಎಲ್ಲರೂ ಒಂದರ ಸಂಘ ಕೊಡುವಂತಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಕ್ಕಳು ಇನ್ನೊಬ್ರು ಕಾಳಜಿ ಮಕ್ಕಳು ಅವ್ರ ತಂಗಿಯರು ಎಲ್ಲರೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೆಗೊಂಡು ಮಾಡಿ ದೇವಗೊಂಡು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ರು. ನನಗೆ ಬೆಳಿಗ್ಗೆ ಎದ್ದು ದಿನ ಪೂಜೆ ಮಾಡಿಸ್ತೀವಿ. ನಮ್ಮ ತಾಯಿಗೆ ದೇವಸ್ಥಾನ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಪ್ರತಿಯೊಬ್ಬ ನಮ್ಮ ತಂದೆ ತಾಯಿಗೆ ಹೂ ಕೊಡ್ತಾ ಇದ್ದು ಕೆಲಸಕ್ಕೆ ಹೋಗಿ ಬೆಳಿಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತಿನ ಮಾರನೇ ಬೆಳಿಗ್ಗೆ ಬೆಂಗಳೂರಿಗೆ ಕಾಲೇಜಿನ ಗಾಡಿಯಲ್ಲಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಸರ್ಕಲ್ ಬೆಳಿಗ್ಗೆ 8 ಗಂಟೆ ಸ್ನಾನ ಮಾಡಿ ಪೂಜೆ 3 ಗಂಟೆವರೆಗೆ ಪೂಜೆ ಮಾಡೋದು, ಆಮೇಲೆ 3 ಗಂಟೆ ಊಟ ಮಾಡೋದು. ಆ ಇದನ್ನ ಪೂಜೆ ಫಲನೇ ನಮಗೆ ನಮ್ಮ ಕುಟುಂಬದಲ್ಲಿ ಒಂದು ದೇವೇಗೌಡರಿಗಾಗಲಿ ನನಗಾಗಲಿ ಕುಮಾರಸ್ವಾಮಿಗಾಗಲಿ ನಮ್ಮ ಕುಟುಂಬಕ್ಕೆ ಎಷ್ಟೋ ಕುಟುಂಬಕ್ಕೆ ಬಾಳು ಕೊಟ್ಟಿದ್ದಾರೆ. ಅವರು 1000 ಜನಕ್ಕೆ ಎಲ್ಲ ಅವರ ಕುಟುಂಬ ಇತ್ತು. ನಮ್ಮ ತಂದೆ ಮಾಡೋ ಕೆಲಸನ ಅವರು ಮುದ್ಗಿಯಲ್ಲಿ ಅವರ ತಂಗಿಯರು ಅಣ್ಣರು ಎಲ್ಲರೂ ಒಂದರ ಸಂಘ ಕೊಡುವಂತಿದ್ರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಕ್ಕಳು ಇನ್ನೊಬ್ರು ಕಾಳಜಿ ಮಕ್ಕಳು ಅವ್ರ ತಂಗಿಯರು ಎಲ್ಲರೂ ಏನೇನು ಅವ್ರ ತಂದೆ ಮಾಡಬೇಕು, ಪಟೇಲ್ ಕಾಳೆಗೊಂಡು ಮಾಡಿ ದೇವಗೊಂಡು ಮಾಡೋ ಕೆಲಸ ಎಲ್ಲ ಅವ್ರು ಮಾಡಿದ್ರು. ನನಗೆ ಬೆಳಿಗ್ಗೆ ಎದ್ದು ದಿನ ಪೂಜೆ ಮಾಡಿಸ್ತೀವಿ. ನಮ್ಮ ತಾಯಿಗೆ ದೇವಸ್ಥಾನ ಕೊಟ್ಟು ನಾನು ಹೊರಗಡೆ ಕೆಲಸಕ್ಕೆ ಹೋಗಿ ಪ್ರತಿನಿತ್ಯ ನಮ್ಮ ತಂದೆ ತಾಯಿಗೆ ಹೂ ಕೊಡದೆ ಎಲ್ಲರೂ ಕೆಲಸಕ್ಕೆ ಹೋಗಿ ಬೆಳಿಗ್ಗೆ ಎದ್ದು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಭಾನುವಾರ ಹೋಗಿ ಸೋಮವಾರ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಅವತ್ತಿನ ಮಾರನೇ ಬೆಳಿಗ್ಗೆ ಬೆಂಗಳೂರಿಗೆ ಕಾಲೇಜಿನ ಗಾಡಿಯಲ್ಲಿ ಚೀಟ್ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿ ಸರ್ಕಲ್ ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡೋ ಅಂಥದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂಥ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ವೈ? ಚರ್ಚೆ ಮಾಡಕ್ಕೆ ಅವಕಾಶ ಇದೆ, ಚರ್ಚೆ ಮಾಡಕ್ಕೆ ನಿಯಮಗಳಿದೆ. ಯಾವ ನಿಯಮದಡಿ ಚರ್ಚೆ ಮಾಡಬೇಕು ಅಂತ ನಿಯಮಗಳನ್ನ ನಮ್ಮ ಸಂವಿಧಾನದಲ್ಲಿ ರೂಪುಗೊಂಡಿದೆ. ಅದು ಬಿಟ್ಟಿಟ್ಟು ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡ್ತಾ ಇದ್ದಾರೆ? ಮತ್ತೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳಿದೆ, ನೀವು ಎಷ್ಟು ಗಂಟೆ ಬೇಕಾದರೂ ಚರ್ಚೆ ಮಾಡಿ, ಯಾರ್ಯಾರು ಬೇಕಾದರೂ ಚರ್ಚೆ ಮಾಡಿ, ನಾವು ಉತ್ತರ ಕೊಡಕ್ಕೆ ತಯಾರಿದ್ದೀರಿ ಅಂತ. ಇವ್ರಿಗೇನಾದರೂ ರಿಸಲ್ಟ್ ಬೇಕಾಗಿದ್ರೆ ಚರ್ಚೆ ಮಾಡಬೇಕು. ಆಮೇಲೆ ಏನಾದರೂ ಇವರಿಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಧರಣಿ ಮಾಡೋದು, ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡೋದು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಕಾಕ್ರೋಚ್ ಪಾರ್ಟಿ ಅವರೂ ಸಂಧಾನಕ್ಕೆ ಬರಲ್ಲ.
ಇವರು ಪಾರ್ಲಿಮೆಂಟ್ ಒಳಕ್ಕೆ ಹೋಗಲ್ಲ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್. ಇವರು ಕಾಕ್ರೋಚ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋ ರಾಹುಲ್ ಗಾಂಧಿ. ಅಂದ್ರೆ ಇವ್ರ ಘೋಷಣೆಗಳು ಏನೇನು ಕೂಗ್ತಾ ಇದ್ದಾರೆ ನೀವು ನೋಡಿ. ಬಾಂಗ್ಲಾದೇಶದಲ್ಲಿ ಏನ್ ಸ್ಲೋಗನ್ಸ್ ಇತ್ತು, ಸ್ಲೋಗನ್ಸ್ ಇತ್ತು ಕೂಗ್ತಾ ಇದ್ದಾರೆ. ನೇಪಾಳದಲ್ಲಿ ಏನ್ ಸ್ಲೋಗನ್ ಇತ್ತು ಅದೇ ಕೂಗ್ತಾ ಇದ್ದಾರೆ. ಅಂದ್ರೆ ಏಜೆಂಟ್ ಎಲ್ಲಿದ್ದಾರೆ? ವಿದೇಶದಲ್ಲಿದ್ದಾರೆ. ಇದನ್ನ ಎಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇರುವಂತ ಸೂತ್ರಧಾರ ಅವ ಮೇಲೆ ಅಲ್ಲಿದ್ದಾನೆ, ಬೇರೆ ದೇಶದಲ್ಲಿದ್ದಾನೆ. ಅವನು ಹೇಳ್ದಂಗೆ ಘೋಷಣೆಗಳು ಅವ್ರು ಹೇಳ್ದಂಗೆ ಇಲ್ಲಿ ಮೊಳಗ್ತಾವೆ ಅಂತ ಹೇಳಿದ್ರೆ ಇದು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡತಕ್ಕಂಥ, ಕಮ್ಮಕ್ಕು ನೀಡ್ತಾ ಇರತಕ್ಕಂಥ ಸಂಸ್ಥೆಗಳ ಜೊತೆ ರಾಹುಲ್ ಗಾಂಧಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.